ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವದರ್ಥ ಕರ್ಮ ಎಂಬ 187ನೆಯ ಉಪನ್ಯಾಸಕ್ಕೆ ಸ್ವಾಗತ. ವರ್ಣಾಶ್ರಮ ಧರ್ಮಗಳ ಪ್ರಸಂಗದಿಂದ ಹಿಂದಿನ ದಿನ ನಮ್ಮ ಪಾಲಿಗೆ ಬಂದಿರುವ ಕರ್ಮವನ್ನು ಕೂಡ ಪರಮೇಶ್ವರನ ಆರಾಧನೆಗೆಂದು ಉಪಯೋಗಿಸಿ ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಬರುತ್ತದೆ ಎಂದು ಹೇಳಲಾಗಿತ್ತು. ಯತಃ ಪ್ರವೃತ್ತಿರ್ಭೂತಾನಾಂ ಎಂಬ ಶ್ಲೋಕದಲ್ಲಿ ಪ್ರವೃತ್ತಿ ಎಂಬ ಮಾತಿಗೆ ಉತ್ಪತ್ತಿ, ಕೆಲಸ ಎಂಬ 2 ಅರ್ಥಗಳನ್ನು ಮಾಡಿಕೊಳ್ಳಬಹುದು ಎಂದು ಹೇಳಿತ್ತು. ನಾವು ಪರಮಾತ್ಮನಿಂದ ಬಂದಿರುತ್ತೇವೆ, ಆತನ ಬಳಿಗೆ ಹೋಗಬೇಕು, ಆತನ ಸಾಧರ್ಮ್ಯವೇ ನಮ್ಮ ಗುರಿ ಎಂಬ ದೃಷ್ಟಿಯಿಂದ ಮಾಡುವ ಕರ್ಮವು ಸಾಧಾರಣ ಕರ್ಮಕ್ಕಿಂತ ಬಹಳ ಹೆಚ್ಚಿನ ಬೆಲೆಯುಳ್ಳದ್ದಾಗಿರುತ್ತದೆ. ಒಬ್ಬ ಮನುಷ್ಯನಿಗೆ ತನ್ನ ಜೀವಮಾನದಲ್ಲಿ 10 ಎಕರೆಯಷ್ಟು ಜಮೀನು ಸಂಪಾದಿಸಬೇಕೆಂಬ ಗುರಿ ಇದೆ ಎಂದು ಭಾವಿಸಿಕೊಳ್ಳಿರಿ. ಅವನು ತನ್ನ ಆದಾಯದಲ್ಲಿ ಪ್ರತಿಯೊಂದು ಪೈಸವನ್ನು ಅದಕ್ಕಾಗಿ ಮುಡುಪಾಗಿಟ್ಟುಕೊಳ್ಳುವುದಕ್ಕೆ ಹವಣಿಸುತ್ತಾನೆ. ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಎಷ್ಟು ಸಂಕಟಪಟ್ಟರೂ ಚಿಂತೆಯಿಲ್ಲ, ಹೇಗಾದರೂ ಮಾಡಿ 10 ಎಕರೆ ನೆಲದಲ್ಲಿ ಪೈರು ಬೆಳೆದದ್ದನ್ನು ನೋಡಿಯೇ ತೀರುವೆನೆಂಬ ಸಂಕಲ್ಪವು ಅವನದಾಗಿರುವುದಲ್ಲವೇ? ಹೀಗೆಯೇ ಪರಮೇಶ್ವರನನ್ನೇ ಮುಟ್ಟುವೆನೆಂಬ ಸಂಕಲ್ಪವಿರುವವನು ತಾನು ಮಾಡುವ ಕರ್ಮವನ್ನೆಲ್ಲ ಪರಮೇಶ್ವರ ಪ್ರೀತಿಗೆಂದೇ ಆರಾಧನಾ ರೂಪವಾಗಿ ಮಾಡುತ್ತಿರುತ್ತಾನೆ. ವಿಷಯಗಳ ಕಡೆಯಿಂದ ಹಿಂಜಗ್ಗಿಸಿ ಪರಮೇಶ್ವರನ ಕಡೆಗೆ ಅಭಿಮುಖನಾಗುವಂತೆ ಮಾಡುವ ನಿಷ್ಕಾಮ ಕರ್ಮವೆಲ್ಲ ಈ ಅರ್ಥದಲ್ಲಿ ಅಭ್ಯರ್ಚನ ಕರ್ಮವಾಗುತ್ತದೆ. ಇನ್ನು ಪ್ರವೃತ್ತಿ ಎಂಬ ಮಾತಿಗೆ ವ್ಯಾಪಾರ, ಕೆಲಸ ಎಂಬ ಅರ್ಥವನ್ನು ಮಾಡಿದರೆ ನಮ್ಮ ಪ್ರವೃತ್ತಿಯೆಲ್ಲವೂ ಪರಮಾತ್ಮನದೇ ಆಗಿರುತ್ತದೆ ಎಂಬ ಭಾವನೆಯಿಂದ ಮಾಡಿದ ಕರ್ಮವು ಅಭ್ಯರ್ಚನ ಕರ್ಮವಾಗುತ್ತದೆ. ಗಡಿಯಾರದ ಕೆಲಸವು ಅದರ ಶರೀರ ರಚನೆಯನ್ನು ಮಾಡಿ ಕೀಲು ಕೊಟ್ಟವನದೇ ಆಗಿರುವಂತೆ ನಮ್ಮ ಪ್ರಾಣ, ಮನಸ್ಸು, ಇಂದ್ರಿಯ, ದೇಹ ಇವುಗಳ ವ್ಯಾಪಾರವೆಲ್ಲ ಯಾವ ಪರಮೇಶ್ವರನ ಬಲದಿಂದ ನಡೆಯುತ್ತಿರುವುದೋ ಆತನದೇ ಆಗಿರುತ್ತದೆ. ಗಡಿಯಾರಕ್ಕೆ ನನ್ನ ವ್ಯಾಪಾರವು ನನ್ನದಲ್ಲ, ಇದು ಮತ್ತೊಬ್ಬರಿಂದ ಪ್ರೇರಿತವಾದದ್ದು ಎಂಬ ಅರಿವೇನೂ ಇರುವುದಿಲ್ಲ. ಆದರೆ ನಾವು ಚೇತನರು. ಸರಿಯಾಗಿ ವಿಚಾರ ಮಾಡಿ ಶಾಸ್ತ್ರಾಚಾರ್ಯರ ಉಪದೇಶವನ್ನು ಹೊಂದಿದರೆ ನಾವು ಮಾಡುತ್ತಿರುವ ಕೆಲಸವೆಲ್ಲವೂ ಪರಮಾತ್ಮನದೇ ಎಂದು ಅರಿತುಕೊಳ್ಳುವುದು ನಮಗೆ ಸಾಧ್ಯವಾಗುತ್ತದೆ. ನಮ್ಮ ಕೆಲಸವೆಲ್ಲವೂ ಪರಮಾತ್ಮನದೇ ಎಂದುಕೊಳ್ಳುವುದು ಸುಲಭ, ಅದು ನಿಜವೂ ಆಗಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನಾವು ನೆನಪಿಡಬೇಕು. ನಾವು ಕೆಲಸ ಮಾಡುವುದಕ್ಕೆ ಉಪಯೋಗಿಸುವ ಕಾರ್ಯಕರಣ ಸಾಮಗ್ರಿಯು ಪರಮೇಶ್ವರನಿಂದಲೇ ನಮಗೆ ಬಂದಿರುವುದು ನಿಜ. ಅವುಗಳಲ್ಲಿರುವ ಶಕ್ತಿಯೆಲ್ಲ ಆತನ ಅನುಗ್ರಹವೇ ಎಂಬುದು ನಿಜ. ಆದರೆ ವ್ಯವಹಾರದಲ್ಲಿ ಈ ಸಾಮಗ್ರಿಗಳನ್ನು ಸರಿಯಾದ ಮಾರ್ಗದಲ್ಲಿ ಅಥವಾ ದುರ್ಮಾರ್ಗದಲ್ಲಿ ಉಪಯೋಗಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ನಮಗೆ ಆತನು ಅನುಗ್ರಹಿಸಿರುತ್ತಾನೆ. ನಾವು ಉಪಯೋಗಿಸಿದ ಕೈಯೂ ಅದರ ವ್ಯಾಪಾರವೂ ಆ ಭಗವಂತನ ಅನುಗ್ರಹದಿಂದಲೇ ನಮಗೆ ಬಂದಿರುತ್ತದೆ ಎಂಬುದು ನಿಶ್ಚಯ. ಆದರೆ ಅದನ್ನು ಮತ್ತೊಬ್ಬರಿಗೆ ಉಪಕಾರವನ್ನು ಮಾಡುವುದಕ್ಕೆ ಉಪಯೋಗಿಸುವುದು ಅಥವಾ ಮತ್ತೊಬ್ಬನನ್ನು ಹೊಡೆಯುವುದಕ್ಕೂ ಬಡಿಯುವುದಕ್ಕೂ ಉಪಯೋಗಿಸುವುದು ನಮ್ಮ ಹೊಣೆಗಾರಿಕೆಯಿಂದಲೇ ಆಗಿರುತ್ತದೆ. ಕರ್ಮವನ್ನು ಮಾಡುವಾಗ ಸ್ವಾಭಿಮಾನವನ್ನೇನು ಉಪಯೋಗಿಸದಿದ್ದರೆ ಅದೆಲ್ಲ ಪರಮೇಶ್ವರನ ಕರ್ಮವಾಗುವುದು. ಸೈನಿಕರು ಸೇನಾಪತಿಯು ಅಪ್ಪಣೆ ಮಾಡಿದಂತೆ ನಡೆದು ಬಿಟ್ಟರೆ ಆಗ ಒಟ್ಟು ಸೇನೆಯ ವ್ಯಾಪಾರದ ಹೊಣೆಗಾರಿಕೆಯು ಹೇಗೆ ಅವರಿಗೆ ಸೇರುವುದಿಲ್ಲವೋ ಅದರಂತೆಯೇ ಇದು ವ್ಯಕ್ತಿ ಸ್ವಾತಂತ್ರ್ಯದ ಸಂಕಲ್ಪವು ಸೇರದೆ
ಪರಮೇಶ್ವರನ ನಿಯಮವನ್ನು ಮಾತ್ರ ಪಾಲಿಸುವೆನು ಎಂದು ಮಾಡಿದ ಕೆಲಸವೆಲ್ಲವೂ ಪರಮೇಶ್ವರನದೇ. ಅದೆಲ್ಲವೂ ಅವನ ಆರಾಧನೆಯೇ ಆಗಿಬಿಡುತ್ತದೆ. ಗಾಳಿಯು ಸ್ವಾಭಾವಿಕವಾಗಿ ಒಂದು ಕಡೆಗೆ ಬೀಸುತ್ತಿದ್ದರೂ ಒಂದು ಪಂಖವನ್ನು ಉಪಯೋಗಿಸಿ ಆ ದಿಕ್ಕಿಗೆ ಪ್ರತಿಯಾದ ಕಡೆಗೂ ಅದನ್ನು ತಿರುಗಿಸಿಕೊಳ್ಳುವುದಕ್ಕೆ ಆಗುತ್ತದೆ ಅಲ್ಲವೇ? ಇದರಂತೆ ನಾವು ಪರಮೇಶ್ವರನ ನಿಯಮದಲ್ಲಿಯೇ ವ್ಯಾಪಾರ ಮಾಡುತ್ತೇವೆಯಾದರೂ ಅದನ್ನು ನಮ್ಮ ಇಚ್ಛಾ ವಿಶೇಷಗಳಿಂದ ಬೇರೆ ಬೇರೆಯ ಕಡೆಗೂ ತಿರುಗಿಸಬಹುದಾಗುತ್ತದೆ. ಆದರೆ ನಾವು ಈಶ್ವರನ ಕೈಯ ಗೊಂಬೆಗಳಾಗಿ ಬಿಟ್ಟು ನಮ್ಮ ವ್ಯಕ್ತಿ ಸ್ವಾತಂತ್ರ್ಯವನ್ನೇನೋ ಉಳಿಸಿಕೊಳ್ಳದೆ ನಮ್ಮ ವ್ಯಾಪಾರವನ್ನೆಲ್ಲ ಆತನಿಗೆ ನಿವೇದನೆ ಮಾಡಿಬಿಟ್ಟರೆ ಎರಡನೆಯ ಅರ್ಥದಲ್ಲಿ ಪರಮೇಶ್ವರನ ಅಭ್ಯರ್ಚನೆಯನ್ನು ಮಾಡಿದಂತೆ ಆಯಿತು. ಮುಂದಿನ ಶ್ಲೋಕವನ್ನು ನೋಡಿದರೆ ಇಲ್ಲಿ ಮೊದಲನೆಯ ಅರ್ಥವೇ ಹೆಚ್ಚು ಹೊಂದುಗೆಯಾಗುವಂತೆ ತೋರುತ್ತದೆ. ಏಕೆಂದರೆ ಸ್ವಧರ್ಮ ಪರಧರ್ಮ ಎಂಬ ವಿಂಗಡವು ತನ್ನ ಸ್ವಾತಂತ್ರ್ಯವೇ ಇಲ್ಲದಿರುವಾಗ ಹೊಂದಲಾರದು. ಈಗ ಆ ಶ್ಲೋಕವನ್ನು ನೋಡೋಣ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ತನ್ನ ಧರ್ಮವು ಗುಣದಲ್ಲಿ ಸ್ವಲ್ಪ ಕಡಿಮೆಯಾದರೂ ಚಿಂತೆಯಿಲ್ಲ, ಎಷ್ಟೇ ಕೊರತೆಯಿದ್ದರೂ ಅದೇ ತನಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತದೆ. ಮತ್ತೊಬ್ಬರ ಧರ್ಮವನ್ನು ನಾವು ಎಷ್ಟೇ ಚೆನ್ನಾಗಿ ಮಾಡಬಲ್ಲೆವಾದರೂ ಅದು ನಮ್ಮ ಶ್ರೇಯಸ್ಸಿಗೆ ಆಗಲಾರದು. ಅಡ್ವೊಕೇಟ್ ವೃತ್ತಿಯವನು ಎಷ್ಟೇ ಚತುರನಾದರೂ ಜಡ್ಜಿಯ ಆಸನದಲ್ಲಿ ಕುಳಿತು ನ್ಯಾಯವನ್ನು ತೀರ್ಮಾನಿಸುವುದಕ್ಕೆ ಹೋಗುವುದು ಎಂದಿಗೂ ಸರಿಯಲ್ಲವಷ್ಟೇ. ವರ್ಣಾಶ್ರಮ ಧರ್ಮವೇ ಪ್ರಕೃತವಾಗಿರುವುದರಿಂದ ಇಲ್ಲಿ ಸ್ವಧರ್ಮ ಪರಧರ್ಮಗಳೆಂದು ಹೇಳಿರುವುದು ಅದಕ್ಕೆ ಸಂಬಂಧಪಟ್ಟದ್ದು ಎನ್ನುವುದಕ್ಕೆ ಸಂಶಯವಿಲ್ಲ. ಆದರೆ ವರ್ಣಾಶ್ರಮ ಧರ್ಮವು ಕುಸಿದು ಬಿದ್ದಿರುವ ನಮ್ಮ ದೇಶದ ಸದ್ಯ ಸ್ಥಿತಿಯಲ್ಲಿ ಸ್ವಧರ್ಮ ಪರಧರ್ಮಗಳ ವಿಂಗಡವು ಆಗುವಂತಿಲ್ಲ. ಲಾಟರಿಯಲ್ಲಿನ ಲಾಭದಂತೆ ಯಾರು ಯಾವ ಧರ್ಮವನ್ನು ಹಿಡಿದರೆ ಅದೇ ಅವರದಾಗಿ ಬಿಡುವಂತಿದೆ. ಆದ್ದರಿಂದ ಸದ್ಯಕ್ಕೆ ಅವರವರ ಪಾಲಿಗೆ ಬಂದಿರುವ ಸ್ವಕರ್ಮವನ್ನೇ ಹಿಡಿದು ಮಾತನಾಡಿದರೂ ಅದನ್ನು ಈ ನಿಯಮಕ್ಕೆ ಹೊಂದಿಸಿಕೊಳ್ಳುವುದು ಅವಶ್ಯ. ದುರದೃಷ್ಟದಿಂದ ಇನ್ನೊಂದು ಅಡಚಣೆಯು ಈಗ್ಗೆ ತೋರಿಕೊಳ್ಳುತ್ತದೆ. ನಮ್ಮ ರುಚಿಯನ್ನು ಅಭಿಲಕ್ಷಿಸಿ ವಿದ್ಯಾಭ್ಯಾಸವನ್ನು ಮಾಡಿಸುವ ಏರ್ಪಾಡಾಗಲಿ, ಕೆಲಸವನ್ನು ಒದಗಿಸುವ ಏರ್ಪಾಡಾಗಲಿ ಈಗ ಇರುವುದಿಲ್ಲ. ವಿದ್ಯಾಭ್ಯಾಸದಲ್ಲಿ ಮೊದಲಿನಿಂದ ಐಚ್ಛಿಕ ಭಾಗಗಳೆಂದು ನಿಯಮಿಸಿರುವ ಕೆಲ ವಿಷಯಗಳಲ್ಲಿ ಯಾವುದಾದರೊಂದನ್ನು ಕಡ್ಡಾಯವಾಗಿ ಆರಿಸಿಕೊಂಡು ಕಲಿಯಬೇಕಾಗಿದೆ. ಮುಂದೆ ಆಯಾ ಸಮಯಕ್ಕೆ ನಮಗೆ ದೊರೆತ ಕೆಲಸವನ್ನು ಆರಿಸಿಕೊಂಡು ಹೀಗೂ ಮುಂದುವರಿಯಬೇಕಾಗಿದೆ. ಸ್ಕೂಲುಗಳಲ್ಲಿ ಕೆಲ ಹುಡುಗರು ಲೆಕ್ಕದ ತರಗತಿಯಲ್ಲಿ ಹಾಡುವುದುಂಟು. ಅವರಿಗೆ ಹಾಡಿನ ಮೇಲೆ ರುಚಿಯಿದ್ದರೂ ಅವರಿಗೆ ನಾವು ಸಂಗೀತ ವಿದ್ಯೆಯನ್ನು ಕಲಿಸುವ ಗೋಜಿಗೆ ಹೋಗುವುದಿಲ್ಲ. ತಾಯಿ ತಂದೆಗಳು ತಮಗೆ ಅಭಿಮತವಾದ ವಿಷಯಗಳನ್ನೇ ಮಕ್ಕಳಿಗೂ ಕಲಿಸುವುದಕ್ಕೆ ಹೋಗುತ್ತಾರೆ. ಕಾಲಕ್ರಮದಲ್ಲಿ ಅವರಿಗೆ ಆ ವಿಷಯಗಳು ಯಾವ ಉಪಯೋಗಕ್ಕೂ ಬಾರದೆ ಹೋಗಬಹುದು. ಮಕ್ಕಳ ಮನಸ್ಸಿನ ಪ್ರವಾಹವು ಎತ್ತ ಹರಿಯುತ್ತಿರುವುದೋ ಅದಕ್ಕೆ ತಕ್ಕ ಉತ್ತಮ ವಿಷಯಗಳನ್ನು ಮಕ್ಕಳಿಗೆ ಆರಿಸಿಕೊಡುವುದು ನಿಜವಾದ ವಿದ್ಯಾಭ್ಯಾಸವಾಗುತ್ತದೆ. ಉಪಾಧ್ಯಾಯನು ಹಿಂದೆ ಇದ್ದುಕೊಂಡು ಮಕ್ಕಳಿಗೆ ಮಾರ್ಗದರ್ಶಿಯಾಗಿದ್ದುಕೊಂಡು ವಿದ್ಯಾಭ್ಯಾಸ ಮಾಡಿಸುವ ಪದ್ಧತಿಯು ಆಚರಣೆಗೆ ಬರಬೇಕು. ಮಂಡಿಪೇಟೆಯಲ್ಲಿ ಧಾನ್ಯವನ್ನು ಅಳೆಯುವವನಿಗೆ ಹೊಂದುವಂತೆ ಚೀಲವನ್ನು ಆಳುಗಳು ಒಡ್ಡುತ್ತಾರೆ. ಹಾಗೆ
ಕಿವಿಯನ್ನು ಮಾತ್ರ ಕೊಟ್ಟು ಉಪಾಧ್ಯಾಯರು ಹೇಳುವ ವಿಷಯಗಳನ್ನು ತುಂಬಿಕೊಳ್ಳುವುದು ಎಂದಿಗೂ ವಿದ್ಯಾಭ್ಯಾಸವಾಗಲಾರದು. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಎಂದಿರುವಂತೆ ಕೇಳಿದ್ದನ್ನು ಮನನ ಮಾಡಿ ಅನುಭವಕ್ಕೆ ತಂದುಕೊಳ್ಳುವ ಪ್ರಯತ್ನವು ನಡೆದಿರಬೇಕು. ಇರಲಿ, ಪ್ರಕೃತದಲ್ಲಿ ಅವರವರ ಪಾಲಿಗೆ ಬಂದದ್ದೇ ಅವರವರ ಕರ್ಮವಾಗಿರುತ್ತದೆಯಷ್ಟೇ. ಇದ್ದಷ್ಟು ಅವಕಾಶದಲ್ಲಿ ನಮ್ಮ ನಮ್ಮ ಮನಸ್ಸಿಗೆ ಹೊಂದುಗೆಯಾದ ಕೆಲಸವನ್ನು ಆರಿಸಿಕೊಂಡು ಇದು ನನ್ನ ಪಾಲಿಗೆ ಬಂದದ್ದಾದ್ದರಿಂದ ಇದನ್ನು ಉತ್ತಮ ರೀತಿಯಿಂದ ಮಾಡಿ ಭಗವಂತನಿಗೆ ತೃಪ್ತಿಯನ್ನು ಉಂಟು ಮಾಡುವೆನು ಎಂಬ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅದರಿಂದಲೇ ನಮಗೆ ಶ್ರೇಯಸ್ಸಾಗುವುದು. ಒಂದಾನೊಂದು ಸಂಸ್ಕೃತ ಪಾಠಶಾಲೆಯಲ್ಲಿ ಶೂದ್ರಕ ಕವಿಯ ಮೃಚ್ಛಕಟಿಕ ನಾಟಕದಲ್ಲಿ ಒಂದು ಭಾಗವನ್ನು ವಿದ್ಯಾರ್ಥಿಗಳಿಂದ ಅಭಿನಯ ಮಾಡಿಸಿದ್ದರು. ಪ್ರದರ್ಶನವು ಬಹಳ ಯಶಸ್ವಿಯಾಗಿದ್ದರಿಂದ ನೋಡುವುದಕ್ಕೆ ಅನೇಕ ದೊಡ್ಡ ಮನುಷ್ಯರುಗಳು ದಯಮಾಡಿಸಿದ್ದರು. ಆ ಸಂದರ್ಭಕ್ಕೆ ಒಬ್ಬ ಪಂಡಿತರನ್ನು ಟಿಕೆಟ್ ನೋಡುವ ಕೆಲಸಕ್ಕೆ ನಿಯಮಿಸಿದ್ದರು. ಅವರು ಆ ಕೆಲಸವನ್ನು ಶ್ರದ್ಧೆ ಆದರಗಳಿಂದ ಮಾಡುತ್ತಾ ಆಯಾ ವ್ಯಕ್ತಿಗಳನ್ನು ತಕ್ಕ ಗೌರವದಿಂದ ಬರಮಾಡಿಕೊಳ್ಳುವುದರಲ್ಲಿ ತೋರಿಸಿದ ಕೌಶಲವನ್ನು ಸಭಾಂಗಣದಲ್ಲಿ ನಡೆದ ನ್ಯಾಯಸ್ಥಾನದ ದೃಶ್ಯದ ಪಾತ್ರಗಳನ್ನು ಶ್ಲಾಘಿಸುವಂತೆಯೇ ಬಂದ ಸಭಿಕರು ಶ್ಲಾಘಿಸಿದರು. ಆ ಕೆಲಸವೂ ಬಹಳ ಹೊಣೆಗಾರಿಕೆಯದು. ಅದನ್ನು ಚೆನ್ನಾಗಿ ಮಾಡಿದ್ದರಿಂದಲೂ ಆ ಪಂಡಿತರಿಗೆ ಪ್ರೇಕ್ಷಕರ ಶ್ಲಾಘನೆಯೇ ದೊರೆಯಿತು. ಈ ನಮ್ಮ ಕಾರ್ಯಾಲಯದಲ್ಲಿ ಬೇರೆ ಬೇರೆಯವರು ತಮ್ಮ ತಮ್ಮ ಪಾಲಿನ ಕೆಲಸವನ್ನು ಈಶ್ವರ ಪ್ರೀತಿಗೆಂದು ಮಾಡುತ್ತಿದ್ದಾರೆ. ತಾವು ಮಾಡುವ ಕೆಲಸವನ್ನು ಮತ್ತೊಬ್ಬರು ನೋಡಲಿ ನೋಡದಿರಲಿ, ಅದನ್ನು ಯಾರಾದರೂ ಮೆಚ್ಚಲಿ ಮೆಚ್ಚದಿರಲಿ, ಯಾರು ಅಷ್ಟೇ ಶ್ರದ್ಧೆಯಿಂದ ಮಾಡುತ್ತಿರುವರೋ ಈ ಕೆಲಸವು ಭಗವಂತನಿಗೆ ಅರ್ಪಿತವಾಗಲಿ ಎಂದು ಯಾರ ಮನಸ್ಸಿನಲ್ಲಿ ನಿಜವಾದ ಭಾವನೆ ಇರುವುದೋ ಅವರು ಮಾಡುವ ಕರ್ಮವು ವೇದೋಕ್ತ ಕರ್ಮವನ್ನು ಈಶ್ವರಾರ್ಪಣೆ ಮಾಡುವ ಕರ್ಮಯೋಗಕ್ಕೆ ಸಮಾನವಾಗುತ್ತದೆ. ನದಿಯಲ್ಲಿ ಬೇರೆ ಬೇರೆಯ ಕಡೆಯಿಂದ ತೇಲಿಕೊಂಡು ಬರುವ ಕಡ್ಡಿಗಳು ಆಗಾಗ್ಗೆ ಕೂಡಿದ್ದು ಮತ್ತೆ ಪ್ರವಾಹದ ವೇಗದಿಂದ ಒಂದನ್ನೊಂದು ಅಗಲಿ ಕೊಚ್ಚಿಕೊಂಡು ಹೋಗುವಂತೆಯೇ ಕಾಲ ಕರ್ಮ ವಶದಿಂದ ನಾವುಗಳು ಒಬ್ಬರೊಡನೊಬ್ಬರು ಸೇರಿರುವೆವು. ಈ ಸಮಯದಲ್ಲಿ ನಮ್ಮ ನಮ್ಮ ಕೆಲಸವನ್ನು ಮನಃಪೂರ್ವಕವಾಗಿ ಮಾಡಿ ಚಿತ್ತ ನೈರ್ಮಲ್ಯವನ್ನು ಪಡೆದುಕೊಳ್ಳೋಣ. ಇದೇ ಈಶ್ವರಾರ್ಥ ಕರ್ಮ. ಇಂತಿಂಥ ಕೆಲಸವು ನನ್ನ ಪಾಲಿಗೆ ಬಂದರೆ ಚೆನ್ನಾಗಿ ಮಾಡಿಯೇನು ಎನ್ನುವವನಿಗಿಂತ ಯಾವುದು ನನ್ನ ಪಾಲಿಗೆ ಬರುವುದೋ ಅದನ್ನೇ ಚೆನ್ನಾಗಿ ಮಾಡುವೆನು ಎನ್ನುವುದೇ ಉತ್ತಮ. ಯಾವ ಕರ್ಮಕ್ಕೆ ಫಲವು ಏನೇ ಆಗಲಿ ಅದನ್ನು ಮನಸ್ಸಿಗೆ ತಾರದೆ ಈಶ್ವರ ಪ್ರೀತಿಗೆಂದು ಮಾಡುವ ಕರ್ಮವೇ ಈಶ್ವರಾರ್ಥ ಕರ್ಮವು. ಯಾವ ಕರ್ಮವು ದೋಷವಿಲ್ಲದ್ದಲ್ಲ. ಲಾಯರಿಗೆ ಸ್ಕೂಲು ಮೇಷ್ಟರ ಕೆಲಸವು ಚೆನ್ನಾಗಿದೆ ಎಂದು ಕಾಣಬಹುದು. ಮೇಷ್ಟರಿಗೆ ಇಂಜಿನಿಯರ್ ಕೆಲಸವು ಉತ್ತಮವೆಂದು ತೋರಬಹುದು. ಆದರೆ ಎಲ್ಲ ಕೆಲಸದಲ್ಲಿಯೂ ಗುಣವು ದೋಷವು ಇದ್ದೇ ಇರುತ್ತದೆ ಎಂಬುದು ನಿಶ್ಚಯ. ಆದ್ದರಿಂದ ಪಾಲಿಗೆ ಬಂದದ್ದೇ ಪರಮಾನ್ನ ಎಂದು ತೃಪ್ತಿಯಿಂದ ಕೆಲಸ ಮಾಡುವುದನ್ನು ನಾವು ಕಲಿಯಬೇಕು. ಜಡ್ಜಿಯು ತೀರ್ಪನ್ನು ಕೊಡುತ್ತಾನೆ. ಆಯಾ ದಂಡವನ್ನು ಆಚರಣೆಗೆ ತರುವುದು ಮತ್ತೊಬ್ಬನ ಪಾಲಿಗೆ ಬರುತ್ತದೆ. ಅವರವರ ಕೆಲಸವನ್ನು ಅವರವರು ಸರಿಯಾಗಿ ಮಾಡಬೇಕಾಗುತ್ತದೆ. ಶಾಕುಂತಲ ನಾಟಕದಲ್ಲಿ ಬೆಸ್ತರವನನ್ನು ಉಂಗುರ ಸಮೇತವಾಗಿ ಆಸ್ಥಾನಕ್ಕೆ ತಂದ ಪೊಲೀಸಿನವನು ಇವನಿಗೆ ಶಿಕ್ಷೆಯಾದರೆ ಹೀಗೆ ಮಾಡುವೆನು ಎಂದು ಮನಸ್ಸಿನಲ್ಲಿ ಗುಣಿಸಿಕೊಳ್ಳುತ್ತಿದ್ದನು. ಆದರೆ ಕಾರಣಾಂತರದಿಂದ ಬೆಸ್ತನಿಗೆ ಪಾರಿತೋಷಿಕವೂ ಸಿಕ್ಕಲು ಅವನನ್ನು ಹೊಗಳತೊಡಗಿದನು. ಇದು ಆ ಪೊಲೀಸಿನವನಿಗೆ
ಸ್ವಭಾವ ನಿಯತವಾದ ಕರ್ಮ ಎನಿಸೀತೆ. ಸ್ವಭಾವ ನಿಯತವಾದ ಕರ್ಮವು ದೋಷವಾದ ಮಾತ್ರಕ್ಕೆ ಅದನ್ನು ಬಿಡಬಾರದು. ಧರ್ಮವ್ಯಾಧನು ತನ್ನ ಸ್ವಭಾವದಿಂದ ಪ್ರಾಪ್ತವಾಗಿದ್ದ ಕಟುಕನ ವೃತ್ತಿಯನ್ನು ನಡೆಯಿಸಿಕೊಂಡು ಬರುತ್ತಿದ್ದರೂ ತಂದೆ ತಾಯಿಗಳ ಸೇವೆಯೇ ಮುಂತಾದ ಧಾರ್ಮಿಕ ವೃತ್ತಿಯಿಂದ ತಪಸ್ವಿ ಬ್ರಾಹ್ಮಣನಿಗೂ ಉಪದೇಶ ಮಾಡುವಂಥ ಉಚ್ಚ ಸ್ಥಾನವನ್ನೇರಿದ್ದನೆಂದು ಭಾರತದಲ್ಲಿ ಹೇಳಿರುವುದರ ಮರ್ಮವೇ ಇದು. ಉಪಾಧ್ಯಾಯನು ತಪ್ಪು ಮಾಡಿದ ಹುಡುಗರನ್ನು ಸಮಾಧಾನದಿಂದ ತಿದ್ದುವುದು, ರೇಷನ್ ಡಿಪೋವಿನಲ್ಲಿ ದಿನಸುಗಳನ್ನು ಹಂಚುವವನು ಜನರ ಗದ್ದಲವಿದ್ದರೂ ತನ್ನ ಕೆಲಸವನ್ನು ಎಲ್ಲರಿಗೂ ಸಮರ್ಪಕವಾಗುವಂತೆ ಮಾಡುವುದು, ಇವೆಲ್ಲ ಸಣ್ಣ ಕೆಲಸವೆಂದು ಭಾವಿಸಲಾಗದು. ಆ ಸ್ಥಿತಿಯಲ್ಲಿದ್ದರೆ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡುತ್ತಿದ್ದೆನು ಎನ್ನುವ ಒಣ ಹಂಬಲಿಗಿಂತ ಈಗ ಬಂದೊದಗಿರುವ ಕೆಲಸವನ್ನು ಉತ್ತಮವಾಗಿ ಮಾಡುವುದೇ ಉತ್ತಮವಾದದ್ದು. ಪರಮೇಶ್ವರನು ನಮ್ಮ ಇಂಥ ವರ್ತನೆಯಿಂದ ಪ್ರೀತನಾಗಿ ನಮ್ಮ ಸ್ವಭಾವಕ್ಕೆ ತಕ್ಕ ಕೆಲಸವನ್ನೇ ನಮಗೆ ಕಾಲಕ್ರಮದಲ್ಲಿ ಒದಗಿಸಿಕೊಡುತ್ತಾನೆ. ಈಶ್ವರನ ಅಸ್ತಿತ್ವವನ್ನು ನಂಬದೇ ಇರುವವನು ಕೂಡ ತನ್ನ ಕೆಲಸವನ್ನು ಸರಿಯಾಗಿ ಮಾಡಿದರೆ ಅವನಿಗೂ ಈಶ್ವರನು ಉತ್ತಮ ಫಲವನ್ನು ಕೊಡುತ್ತಾನೆ. ಇವನು ನಾಸ್ತಿಕನು ಎಂದೇನು ಅವನನ್ನು ಈಶ್ವರನು ಕೈಬಿಡುವುದಿಲ್ಲ. ಇದೇ ಸ್ವಕರ್ಮದಿಂದ ಸಿದ್ಧಿಯನ್ನು ಪಡೆಯುವ ಪ್ರಕಾರದ ರಹಸ್ಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.